ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET, JPSTR, PSTR ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಶಿಶು ಮನೋವಿಜ್ಞಾನದ ಒಂದು ಬಹು ಆಯ್ಕೆಯ ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡ್ತಾ ಹೋಗೋಣ. ಸಾಕಷ್ಟು ಜನ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು, ಸರ್ ಇದೇ ಥರ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ಮಾಡಿ ಅಂತಂತೇಳಿ ಹೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ಈ ಥರ ಒಂದು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ ನಮ್ಮ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರಾಬರ್ಟ್ M. ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ವರ್ಗೀಕರಣದಲ್ಲಿ 8ನೆಯ ಕಲಿಕೆ ಯಾವುದು ಅಂತ ಕೇಳಿದ್ದಾರೆ. ಇದು ಕರ್ನಾಟಕ TET 2024ರಲ್ಲಿ ಬಂದಂಥ ಒಂದು ಪ್ರಶ್ನೆನ ತೊಗೊಂಡಿದ್ದೀನಿ. ಕರ್ನಾಟಕ TET 2024ರಲ್ಲಿ ಈ ಪ್ರಶ್ನೆ ಬಂದಿತ್ತು. ಸೊ ನೋಡಿ, ಇದಕ್ಕೆ 8ನೇ ಕಲಿಕೆ ಯಾವುದು ಅಂತಂದರೆ ಅದು ಆಪ್ಷನ್ ಸಿ, ಸಮಸ್ಯೆ ಪರಿಹಾರ ಕಲಿಕೆ. ಆಪ್ಷನ್ ಸಿ ಸರಿಯಾದ ಉತ್ತರ. 1ನೇ ಪ್ರಶ್ನೆಗೆ ಯಾವುದು? ಸಮಸ್ಯೆ ಪರಿಹಾರ ಕಲಿಕೆ. ಓಕೆನಾ? ನೋಡಿ, ಅವರು ರಾಬರ್ಟ್ M. ಗ್ಯಾಗ್ನೆ ಅವರು 8 ರೀತಿಯ ಒಂದು ಕಲಿಕೆನ ವರ್ಗೀಕರಣ ಮಾಡಿರುವಂಥದ್ದು. ಅದರೊಳಗೆ 8ನೇದು ಲಾಸ್ಟ್ನೇದು ಯಾವುದು ಅಂತಂತೇಳಿ ಸಮಸ್ಯೆ ಪರಿಹಾರ ಕಲಿಕೆ ಅಂತಂತೇಳಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಪ್ರಶ್ನೆ ನೋಡಿ, ಮಗು ಯಾವಾಗಲೂ ಕಲಿಯಲು ಸಿದ್ಧರಾಗಿರುವುದು ಯಾವ ಹಂತದಲ್ಲಿ? ಏನಾದರೂ ಒಂದು ಕಲಿಬೇಕಂತಂದ್ರೆ ಮಗು ಯಾವ ಹಂತದಲ್ಲಿ ಸದಾ ರೆಡಿ ಇರುವಂಥದ್ದು ಅಂತ ಕೇಳ್ತಿದ್ದಾರೆ. ಬಾಲ್ಯ ಹಂತ ಅಥವಾ ಶೈಶವಾವಸ್ಥೆ ಅಥವಾ ಕಿಶೋರಾವಸ್ಥೆ, ವೃದ್ಧಾಪ್ಯ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಯಾವುದು? ಬಾಲ್ಯಾವಸ್ಥೆಯಲ್ಲಿ ಮಗು ಯಾವಾಗಲೂ ಕಲಿಕೆಯಲ್ಲಿ ಅಥವಾ ಕಲಿಯಲು ಸಿದ್ಧವಾಗಿ ಇರುವಂಥ ಒಂದು ಹಂತವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಮಗುವಿನ ಮೊದಲ ಗುರು ಯಾರು? ಶಿಕ್ಷಕ, ಸ್ನೇಹಿತ, ತಾಯಿ, ತಂದೆ. ನೋಡಿ, ಈ ಪ್ರಶ್ನೆ ನೋಡಿದಾಗ ನಮ್ಗೆ ಒಂದು ನೆನಪಾಗುತ್ತೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನೀವು ನೋಡಿ, ಇಲ್ಲಿ ಉತ್ತರ ಗೊತ್ತಾಯ್ತು ಅನ್ಕೋತೀನಿ. ಇಲ್ಲಿ ನೋಡಿ, ಆಪ್ಷನ್ ಸಿ ತಾಯಿ ಸರಿಯಾದ ಉತ್ತರ. ಆಗಲೇ ಹೇಳಿದ್ನಲ್ಲ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಓಕೆ, ನೆಕ್ಸ್ಟ್ ನೋಡಿ, ಜೀನ್ ಪಿಯಾಜೆ ಅವರ ಪ್ರಕಾರ 0ರಿಂದ 2 ವರ್ಷದ ಹಂತವನ್ನು ಏನೆಂದು ಕರೆದಿದ್ದಾರೆ ಅಂತ ನೋಡಿ. ಈ ಜೀನ್ ಪಿಯಾಜೆನವರು ಬಹಳ ಮಹತ್ವ ಅಥವಾ ಒಂದು ಪ್ರಮುಖವಾದಂಥ ಒಬ್ಬ ಮನೋವಿಜ್ಞಾನಿ ಆಗಿರ್ತಾರೆ. ಅವರು ಸಂವೇದನಾಗತಿಯ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕ್ರಿಯಾ ಹಂತ, ಔಪಚಾರಿಕ ಕ್ರಿಯೆಗಳ ಹಂತನ ಅವರು ಪರಿಚಯಿಸ್ತಾರೆ. ಹೌದಾ? ಈ ಒಂದು ಇದನ್ನು ಹಂತ ಹಂತವಾಗಿ ಅವರು ತಿಳಿಸ್ತಾರೆ. ಹಾಗಿದ್ರೆ ಇವರ ಒಂದು 0ರಿಂದ 2ನೇ ವರ್ಷದ ಒಂದು ಅವಧಿಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಂವೇದನಾ ಚಾಲನಾ ಹಂತ ಅಥವಾ ಸಂವೇದನಾ ಗತಿ ಹಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಸಂವೇದನಾ ಗತಿ ಹಂತ ಅಥವಾ ಸಂವೇದನಾ ಚಾಲನಾ ಹಂತ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಬಾಲ್ಯದಲ್ಲಿ ಅತ್ಯಧಿಕ ಕಲಿಕೆಯು ಯಾವುದರಿಂದ ಸಾಧ್ಯ? ಉಪದೇಶ, ಆಟ, ಕೆಲಸ, ಬಲವಂತ. ನೋಡಿ, ಬಾಲ್ಯದಲ್ಲಿ ಅತ್ಯಧಿಕ ಕಲಿಕೆಯು ಯಾವುದರಿಂದ ಸಾಧ್ಯ ಹೇಳಿ? ಆಪ್ಷನ್ ಬಿ ಆಟದಿಂದ ಸಾಧ್ಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ. ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಯಾವುದು? ಇದು ಸಹ ಕರ್ನಾಟಕ TET 2024ರಲ್ಲಿ ಬಂದಂಥ ಒಂದು ಪ್ರಶ್ನೆ ಆಗಿತ್ತು. ಕೈಚಳಕ, ನಿಖರತೆ, ಅನುಕರಣೆ, ಸ್ವಾಭಾವೀಕರಣ. ನೋಡಿ, ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಅಂತ ಕೇಳಿದ್ದಾರೆ. ಸ್ವಾಭಾವೀಕರಣ ಸರಿಯಾದ ಉತ್ತರ. ಸ್ವಾಭಾವೀಕರಣ. ನೆಕ್ಸ್ಟ್ ನೋಡಿ, ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿತ್ವದ ಮೂಲ ಅಂಶ ಯಾವುದು? ಈಗೋ, ಸೂಪರ್ ಈಗೋ. ಆಪ್ಷನ್ ಡಿ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಬೋಧನಾ ಕಲಿಕೆಯು ಯಾವ ಪ್ರಕ್ರಿಯೆಯಾಗಿರುತ್ತದೆ? ನಿಷ್ಕ್ರಿಯ, ಸಕ್ರಿಯ, ತಾತ್ಕಾಲಿಕ, ಶಾಶ್ವತವಲ್ಲದ. ಬೋಧನಾ ಕಲಿಕಾ ಪ್ರಕ್ರಿಯೆಯು ಒಂದು ಸಕ್ರಿಯ ಕಲಿಕೆ ಆಗಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಮಗುವಿನ ಕುತೂಹಲದಿಂದ ಏನು ಬೆಳೆಯುತ್ತದೆ?
ಮಗುವಿನ ಒಂದು ಆಸಕ್ತಿಯಿಂದ ಅಥವಾ ಕುತೂಹಲದಿಂದ ಏನು ಬೆಳೆಯುತ್ತದೆ? ಬುದ್ಧಿಮತ್ತೆ, ಧೈರ್ಯ, ಆಸಕ್ತಿ, ಸಾಮರ್ಥ್ಯ, ಬುದ್ಧಿಮತ್ತೆ ಬೆಳೆಯುತ್ತದೆ. ನೆಕ್ಸ್ಟ್ ಕ್ವಶನ್, IQ ಅಂದರೆ ಏನು? ಬೌದ್ಧಿಕ ಮಟ್ಟ, ಆಟದ ಕೌಶಲ್ಯ, ವ್ಯಕ್ತಿತ್ವದ ಸ್ವಭಾವ, ಆರೋಗ್ಯದ ಪ್ರಮಾಣ. ಸರಿಯಾದ ಉತ್ತರ ಬೌದ್ಧಿಕ ಮಟ್ಟ. ಓಕೆ ಸ್ನೇಹಿತರೆ, ಇನ್ನಷ್ಟು ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.